ಮಾಡೋಣ, ವಿಘ್ನಗಳನ್ನು ನೀಗಿಸುವಂತ ಭಕ್ತ ಪ್ರೇಮಿಗೆ ಕೋರುವ ಮುಖಾಂತರ ನಮ್ಮ ನಿಮ್ನಾಯಕ್ ಸರ್ ಇವರು ನೆರವೇರಿಸಿಕೊಡುತ್ತಾರೆ. ಇವತ್ತು ವಿದ್ಯಾರ್ಥಿಗಳಿಗೆ ಸಮರ್ಪಣೆ ಮಾಡೋಣ, ವಿಘ್ನಗಳನ್ನು ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ. ಕರಿಮುಖ ಗಣಪ ಕಾಯೋ ಎನ್ನುತ್ತ ದಿನ ದಿನ ಪೂಜೆಯ ಮಾಡೋಣ. ಕರುಣಾಮಯನ ಕೃಪಾ ಕಟಾಕ್ಷತಿ ಗಂಧಾಕ್ಷತೆಯ ಪಡೆಯೋಣ. ಕರಿಮುಖ ಗಣಪ ಕಾಯೋ ಎನ್ನುತ್ತ ದಿನ ದಿನ ಪೂಜೆಯ ಮಾಡೋಣ. ಕರುಣಾಮಯನ ಕೃಪಾ ಕಟಾಕ್ಷತಿ ಗಂಧಾಕ್ಷತೆಯ ಪಡೆಯೋಣ. ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ, ವಿಘ್ನಗಳನ್ನು ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ. ವಿದ್ಯೆಯ ಬುದ್ಧಿಯ ಸಿದ್ಧಿಯ ಕಡುನಿ ಎನ್ನುತ್ತ ಭಜನೆಯ ಮಾಡೋಣ. ಯೋಗವ ಭೋಗವ ಭಾಗ್ಯವ ಕೊಡುವ ದಾತೆಗೆ ಹೂವನ್ನು ಹಾಕೋಣ. ವಿದ್ಯೆಯ ಬುದ್ಧಿಯ ಸಿದ್ಧಿಯ ಕೊಡುನಿ ಎನ್ನುತ್ತ ಭಜನೆಯ ಮಾಡೋಣ. ಯೋಗವ ಭೋಗವ ಭಾಗ್ಯವ ಕೊಡುವ ದಾತೆಗೆ ಹೂವನ್ನು ಹಾಕೋಣ. ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ, ವಿಘ್ನಗಳನ್ನು ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ. ವಿಘ್ನಗಳನ್ನು ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ. ನಮ್ಮ ಮಕ್ಕಳು ಕೇವಲ ವಿದ್ಯೆಯೊಳಗೆ ಸಾಧನೆ ಮಾಡ್ಯಾರ ಅಥವಾ ಹಣದೊಳಗೆ ಸಾಧನೆ ಮಾಡ್ಯಾರ, ಅದ್ರೊಳಗೆ ಯಾವುದೇ ರೀತಿಯಾದಂಥ ಒಂದು ಸಾಧನೆ ಮಾಡ್ಯಾರ ಅಂತಂದ್ರೆ ಅದ್ರ ಹಿಂದ್ಗಡೆ ನಾವು ಅವ್ರಿಗೆ ಧರ್ಮ ಸಂಸ್ಕಾರ ಕಲಿಸ್ಲೇಬೇಕು. ಅದು ಬೇಸಿಕ್. ಇವತ್ತು ನಮ್ಮ ಮಕ್ಕಳಿಗೆ ನಾವು ಅದನ್ನು ಕಲಿಸ್ಲಿಲ್ಲ ಅಂತಂದ ಪಕ್ಷದಾಗ ಏನಿಲ್ಲ, ಚಲೋ ಒಂದು ನಾವು ಏನಪ್ಪ ಅಂತಂದ್ರೆ ಚಲೋ ಹೈಬ್ರಿಡ್ ಬೆಳೆ ಬೆಳಿತೀವಿ, ಎಲ್ಲ ಕರೆಕ್ಟ್ ಭಾಳ ಚೆನ್ನಾಗಿರ್ತೈತಿ, ಬಟ್ ಅದು ಸ್ವಾದ ಇರಲ್ಲ. ಅದೇ ರೀತಿ ಅಂತಂದ್ರೆ ನಾವು ಮಕ್ಕಳಿಗೆ 3 ವಿಷಯಗಳನ್ನು ಖಂಡಿತವಾಗಿ ಕಲಿಸ್ಬೇಕು. ಒಂದನೇ ವಿಷಯ ಏನಂತಂದ್ರೆ ಸಂಸ್ಕಾರ. ಯಾವುದೇ ಸಂದರ್ಭದಾಗಲಿ ಜಾತಿ ಮತ ಪಂಥ ಏನನ್ನೂ ನೋಡದೆ ಸಹಾಯವನ್ನು ನಿರೀಕ್ಷೆ ಮಾಡದೆ ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು. ಅಂಥ ಒಂದು ಮನಸ್ಥಿತಿ ನಮ್ಮ ಮಕ್ಕಳಿಗೆ ಬರಬೇಕು. ಏನನ್ನೂ ನೋಡಬಾರ್ದು, ಯಾವ ನಿರೀಕ್ಷೆ ಇರಬಾರ್ದು. ಯಾರೋ ಇನ್ನೊಬ್ರು ನಮ್ಗೆ ಸಹಾಯ ಮಾಡಲಿ ಅಂತ ನಿರೀಕ್ಷೆ ಇರಬಾರ್ದು. ಯಾರೋ ನನ್ನ ಶ್ರೀಮಂತರು ಅಂತ ಹೆಲ್ಪ್ ಮಾಡಬಾರ್ದು, ಇವಾಗ ಬಡವದನ್ನು ಹೆಲ್ಪ್ ಮಾಡದೇ ಇರಬಾರ್ದು. ಎಲ್ಲವನ್ನ ಮೀರಿ ಅವ್ನಿಗೆ ಹೆಲ್ಪ್ ಮಾಡುವಂತಹ ಒಂದು ಮಾನವ ಗುಣವನ್ನು ನಾವು ಸಂಸ್ಕಾರವನ್ನು ನಮ್ಮ ಮಕ್ಕಳಿಗೆ ಕಲಿಸ್ಬೇಕು. ಒಂದನೇ ವಿಷಯ. ಎರಡನೇ ವಿಷಯ ಅಂತಂದ್ರೆ ನ್ಯೂಟ್ರಿಷನ್. ನ್ಯೂಟ್ರಿಷನ್ ಅಂತಂದ್ರೆ ಏನು ಅಂತಂದ್ರೆ ಪೌಷ್ಟಿಕ ಆಹಾರ ಅಂದ್ರೆ ಏನು ಅಲ್ರೇನು ಅದನ್ನ ನಾವು ಕಲಿಸ್ಬೇಕು. ಹೆಚ್ಚಾಗಿ ಏನು ಮಾಡ್ತೇವೆ ಅಂದ್ರೆ ನಮ್ಮ ಮಕ್ಕಳಿಗೆ ಏನೋ ಕ್ಯಾಡ್ಬರೀಸ್ ಕೇಳಿದ್ರೆ ಕೊಡಿಸ್ತೀವಿ, ಬೇಕ್ರಿ ಐಟಮ್ ಕೇಳಿದ್ರೆ ಕೊಡಿಸ್ತೀವಿ. ನಮ್ಮ ಪೇರೆಂಟ್ಸ್ಗೆ ಏನಾಗ್ಬೇಕಂದ್ರೆ ನಾವೇನು 1991 ಹಿಂದಿನ ನಾವೇನು ಪೇರೆಂಟ್ಸ್ ಅದೀವಿ, ನಮ್ಮ ತಲೆಯಾಗ ಏನಂತಂದ್ರೆ ನಮ್ಮ ತಂದೆ ತಾಯಿ ನಮ್ಮ ಕಾಲಕ್ಕೆ ನಾವು ಬಡವರಿದ್ವಿ, ನಾವು ಅವ್ರಿಗೆ ಏನೂ ತಿನ್ಸೇ ಇಲ್ಲ, ಏನೂ ಮುಣಿಸೇ ಇಲ್ಲ, ನಾವು ಯಾವುದೇ ಸುಖ ತೊಗೊಂಡಿಲ್ಲ. ನಾವು ನಮ್ಮ ಮಕ್ಕಳಿಗೆ ಆ ಪ್ಲೆಜರ್ಲಿಂದ ಡಿಪ್ರೈವ್ ಮಾಡಬಾರ್ದು ಅಂತೇಳಿ ಬೇಕ್ರಿ ಐಟಮ್ ತಿನ್ನಿಸ್ತೀವಿ, ಹೋಟೆಲ್ಗೆ ಕರ್ಕೊಂಡು ಹೋಗ್ತೀವಿ, ಬೇಡವಾದಂಥ ಎಲ್ಲ ಐಟಮು ತಿನ್ನಿಸ್ಬೇಕು. ಅದಕ್ಕೆ ನೀವೇನಂತಂದ್ರೆ ಅವ್ರಿಗೆ ಜಡ್ಜ್ ಮಾಡುವಂತಹ ನಾಲೆಜ್ ಕೊಡಿ. ವಾಟ್ ಈಸ್ ನ್ಯೂಟ್ರಿಷನ್, ವಾಟ್ ಈಸ್ ನಾಟ್ ನ್ಯೂಟ್ರಿಷನ್. ಇವತ್ತು ಎಷ್ಟೋ ವಿಷಯಗಳ ಬಗ್ಗೆ ನಮ್ಗೆ ಇವತ್ತಿಗೂ ಅಂಧಕಾರದ, ಇವತ್ತಿಗೂ ನಮ್ಮ ಪೇರೆಂಟ್ಸ್ಗೂ ಗೊತ್ತಿಲ್ಲ. ಅದಕ್ಕೆ ನ್ಯೂಟ್ರಿಷನನ್ನು ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ತೀವಿ. 3ನೇ ವಿಷಯ ಅಂತಂದ್ರೆ ಮನಿ ಮ್ಯಾನೇಜ್ಮೆಂಟ್. ಇವತ್ತು ಮನಿ ಮ್ಯಾನೇಜ್ಮೆಂಟನ್ನು ನಾವು ಮಕ್ಕಳಿಗೆ ಕಲಿಸ್ತಾ ಇದ್ದರೆ ಮುಂದೊಂದು ದಿನ ಅವ್ರು ಎಷ್ಟೇ ಕಲಿಸ್ಲಿ ಅದನ್ನು ಉಳಿಸ್ಕೊಳ್ಳಾರ್ದಂಗೆ ಅದನ್ನು ಹಾಳು ಮಾಡ್ಕೊಂಡು ಹೋಗ್ತಾರ ಅಂತ ಹೇಳಿ ನಾನು ಹೇಳ್ತೀನಿ. ಅದಕ್ಕೆ ಈ 3 ವಿಷಯಗಳನ್ನು ನಾವು ನಮ್ಮ ಮಕ್ಕಳಿಗೆ ಕಲಿಸ್ಬೇಕು. ವಿದ್ಯೆ ಒಂದು ಫಾರ್ಮಲ್ ಎಜುಕೇಷನ್, ಒಂದು ಔಪಚಾರಿಕ ಶಿಕ್ಷಣ. ಇವತ್ತು ಎಲಾನ್ ಮಸ್ಕ್ ಅಂತ ಹೇಳಿ ವ್ಯಕ್ತಿ ಗೊತ್ತ, ಜಗತ್ತಿಗೆ ದೊಡ್ಡ ಶ್ರೀಮಂತ, ತನ್ನ ಮಕ್ಕಳನ್ನ ಶಾಲೆಗೆ ಸೇರಿಸಿಲ್ಲ. ಅವ್ನು ಯಾಕೆ ಶಾಲೆಗೆ ಸೇರಿಲ್ಲ ಅಂದ್ರೆ ಅವನ ಪ್ರಕಾರ ಆ ಶಾಲೆಗೆ ಸೇರಿಸೋಕ್ಕಿಂತ ತನ್ನದೇ ಒಂದು ಪಠ್ಯಕ್ರಮ ಮಾಡಿ ತನ್ನ ಮಕ್ಕಳಿಗೆ ಕಲಿಸೋಣ. ಅವನಂತೂ ದೊಡ್ಡ ಶ್ರೀಮಂತ ಮತ್ತು ಬೇರೆ ಆ ರೀತಿ ಪ್ರಯೋಗ ನಾವು ಮಾಡೋದು ಬೇಡ. ನಮ್ಮ ಔಪಚಾರಿಕ ಶಿಕ್ಷಣ ಕಲಿಸೋಣ. ಅದರ ಜೊತೆಗೆ ಈ 3 ವಿಷಯಗಳ ಬಗ್ಗೆ ನಾವು ನಮ್ಮ ಮಕ್ಕಳಿಗೆ ತಿಳಿಸಲೇಬೇಕು. ಆ ತಿಳಿಸಿದಾಗ ಮಾತ್ರ ವಿದ್ಯೆ ಒಂದು ಹಡಗಾದರೆ ಈ 3 ವಿಷಯಗಳು ಅದನ್ನು ನಡೆಸುವಂಥ ಪೈಲಟ್ ಅಥವಾ ಅದರ ಡ್ರೈವರ್ ಅಂತ ಹೇಳಿ ನಾವು ಕಲಿಸಿಕೊಟ್ಟಂಗೆ ಆಗ್ತದೆ. ಆದ್ದರಿಂದ ನಾನು ಮತ್ತೊಮ್ಮೆ ಎಲ್ಲ ನಮ್ಮ ಮಿತ್ರರಿಗೆ, ನಮ್ಮ ಎಲ್ಲ ಈ ಸಭೆಯಲ್ಲಿ ಆಗಮಿಸಿದಂಥ ಎಲ್ಲ ಸದಸ್ಯರಿಗೆ ಏನು ಹೇಳ್ತಾರೆ ಅಂತಂದ್ರೆ ಮಕ್ಕಳಿಗೆ, ಈ ಬೆಳೆಯುತ್ತಿರೋ ಮಕ್ಕಳಿಗೆ ಈ 3 ವಿಷಯಗಳ ಬಗ್ಗೆ ಸೂಕ್ತವಾದ ಜ್ಞಾನವನ್ನು ಕೊಡಿ, ಅದರ ಜೊತೆಗೆ ಔಪಚಾರಿಕ ಶಿಕ್ಷಣವನ್ನು ಕೊಡಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲ ವಿನಂತಿ ಮಾಡ್ಕೊಳ್ತೇನೆ.
ಅದೇ ಈ ವಿಷಯದಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ಒಂದು ಸಭೆಗೆ ನನ್ನನ್ನು ಆಗಮಿಸಿ ಮುಖ್ಯ ಅತಿಥಿಯನ್ನಾಗಿ ನನಗೆ ಆಹ್ವಾನ ನೀಡಿದ್ದಕ್ಕಾಗಿ ಆಡಳಿತ ಮಂಡಳಿ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ನಿರ್ದೇಶಕರಿಗೆ ಹಾಗೂ ನಮ್ಮ ಜಗದೀಶ್ ಸರ್ ಆ್ಯಂಡ್ ಟೀಮ್ ಅವರಿಗೂ ಸಹ ನಾನು ಕೃತಜ್ಞತೆ ತಿಳಿಸಿ ನನ್ನೊಂದು ಎರಡು ಮಾತು. ವಿದ್ಯಾರ್ಥಿಗಳು ಪ್ರತಿಭಾ ಪುರಸ್ಕಾರವನ್ನು ಹೊಂದಿದಂಥ ವಿದ್ಯಾರ್ಥಿಗಳು ಅವರಿಗೂ ಕೂಡ ಶುಭಾಶಯಗಳನ್ನು ಕೋರಿ ಮತ್ತು ನಿವೃತ್ತವಾಗಿರುವಂಥ ಎಲ್ಲ ನೌಕರರಿಗೂ ಶುಭಾಶಯಗಳನ್ನು ಕೊಡ್ತೇನೆ. ಅದೇ ರೀತಿ ಈ ಒಂದು ಮುಖ್ಯ ಅತಿಥಿಗಳು ಹೇಳಿದರು, ವಿದ್ಯಾರ್ಥಿಗಳಲ್ಲಿ 3 ಟಿಪ್ಸ್ನ ಕೊಟ್ಟಿದ್ದಾರೆ. ಅದ್ರ 3 ಜೊತೆಗೆ ಇನ್ನೂ ಒಂದು ನಾನು ಸೇರಿಸಲಿಕ್ಕೆ ಇಷ್ಟಪಡ್ತೀನಿ. ಅವರಲ್ಲಿ ವಿಚಾರ ಶಕ್ತಿ, ಒಂದು ಆವಿಷ್ಕಾರ ಮನೋಭಾವ ಇರಬೇಕು. ಯಾವುದಾದ್ರೂ ಒಂದು ಹೊಸವನ್ನು ಕಂಡುಹಿಡಿಯುವಂಥ ಒಂದು ಯಾಕಂದರೆ ಆವಿಷ್ಕಾರವನ್ನು ಹೊಸ ಮಾಡೋದ್ರಿಂದ ಹೆಚ್ಚಿನ ಅನುಕೂಲಗಳು ಸಮಾಜಕ್ಕೆ ಆಗ್ತವೆ. ಸೊ ಅಂಥ ಒಂದು ಮನೋವೃತ್ತಿಯನ್ನು, ವಿಚಾರ ಶಕ್ತಿಯನ್ನು ಬೆಳೆಸ್ಕೋಬೇಕು. ಅದೇ ರೀತಿ ಈ ವಿದ್ಯಾರ್ಥಿಗಳು ಕೇವಲ ನೌಕರಿಗಾಗಿ ಹೆಚ್ಚು ಮಾರ್ಕ್ಸ್ ತೆಗೆದುಕೊಳ್ಳದೆ ಸಂಸ್ಕಾರವಂತರಾಗಿ ಮತ್ತು ನ್ಯೂಟ್ರಿಷನ್ ಬಗ್ಗೆ ತಿಳ್ಕೊಂಡು ಮತ್ತೆ ಇದು ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಬೇಕಂತ ನಾನು ಕೂಡ ಹೇಳ್ತೇನೆ. ಹಾಗೆ ತಮ್ಮ ಈ ವಿದ್ಯಾರ್ಥಿ ಜೀವನ ಒಂದು ಬಹಳ ಗೋಲ್ಡನ್ ಡೇಸ್ ಅಂತ, ಆ ಗೋಲ್ಡನ್ ಡೇಸ್ನ ನೀವು ಹಾಳು ಮಾಡಬಾರ್ದು. ಯಾಕಂದರೆ ಅದರಲ್ಲಿ ನಿಮ್ಮ ಮುಂದಿನ ಭವಿಷ್ಯದ ಒಂದು ಇದಿದೆ. ಸೊ ಅದಕ್ಕಾಗಿ ನೀವು ಹೆಚ್ಚು ಈಗ ಪುರಸ್ಕಾರಕ್ಕಾಗಿ ಹೆಚ್ಚು ಮಾರ್ಕ್ಸ್ ತೆಗೆದಿರಿ. ಇನ್ನು ಮುಂದಿನ ಜೀವನದಲ್ಲಿ ಕೂಡ ನೀವು ಶ್ರದ್ಧೆಯಿಂದ ಅಭ್ಯಾಸ ಮಾಡಿ ಹೆಚ್ಚಿನ ಅಂಕಗಳನ್ನು ಪಡೆದು ಮತ್ತು ಮುಂದೆ ಒಳ್ಳೆಯ ನಾಗರಿಕರಾಗಿ ಒಳ್ಳೆಯ ಹುದ್ದೆಗಳಲ್ಲಿ ನೀವು ಮುಂದುವರಿತೀರಿ ಅಂತ ಹೇಳಿ ನಾನು ಆಶಿಸ್ತೇನೆ. ಅದೇ ರೀತಿ ನಿವೃತ್ತರಾಗಿ ಆದರೆ ಪ್ರವೃತ್ತಿಯಿಂದ, ಸೊ ಪ್ರವೃತ್ತಿಯಿಂದ ಯಾವಾಗಲೂ ಇಟ್ಕೋಬೇಕು. ಹಾಗೆ ನೀವು ಸಮಾಜ ಸೇವೆಯಾಗಿ ಕಾರ್ಯ ಮಾಡಬೇಕು. ಮತ್ತೆ ನಿಮ್ಮ ಹೆಲ್ತನ್ನು ಬಹಳ ಇಂಪಾರ್ಟೆಂಟ್ ಆಗಿ ಕಾಯ್ಕೊಳ್ಬೇಕು. ಹೆಲ್ತ್ ಬಹಳ ಇಂಪಾರ್ಟೆಂಟ್. ಹಾಗಾಗಿ ನಿಮ್ಮ ಹೆಲ್ತನ್ನು ಕಾಯ್ಕೊಂಡು ಮುಂದೆ ನೀವು ಸಂತೋಷವಾಗಿ ನಿಮ್ಮ ನಿವೃತ್ತಿ ಜೀವನವನ್ನು ಸುಖಮಯವಾಗಿ ಸಂತೋಷವಾಗಿ ನೆಮ್ಮದಿಯಿಂದ ಕಳೆಯಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ. ನಮ್ಮ ಸಂಸ್ಥೆ 2015-16ರಲ್ಲಿ ಪ್ರಾರಂಭಗೊಳ್ಳಲು ನಮ್ಮ ಸಿಇಒ ಆದಂತ ಜಗದೀಶ್ ಅವರು ಮೊಟ್ಟ ಮೊದಲು ಬೇಡಿಕೆ ಇಟ್ಟರು. ಇವರು ನಮಗೆ ಪರಿಚಯ ಆಗಿದ್ದು ಕೂಡ ನಮ್ಮ ಅಧ್ಯಕ್ಷರಿಂದ. ಇವರೆಲ್ಲ ಕೆವಿಕೆಯಲ್ಲಿ ಕೆಲಸ ಮಾಡ್ತಿದ್ರು, ನಿರ್ದೇಶಕರಾಗಿ ಹಾಗೂ ಏನೇನು ವರ್ಕ್ ಮಾಡ್ತಿದ್ರು. ಒಂದು 3-4 ಜನ ಇದ್ರು. ಅವರೆಲ್ಲ ಬಂದು ನಮ್ಮಲ್ಲಿ ಹಿಂಗ್ ಮಾಡೋಣ ಅಂತ ಒಂದು ಬೇಡಿಕೆ ಇಟ್ಟರು. ಅವತ್ತಿಂದ ಪ್ರಾರಂಭವಾದಂತ ಈ ಒಂದು ಸಂಸ್ಥೆ ಬಹಳ ಚೆನ್ನಾಗಿ ಮುಂದುವರೆಯಲು ಜಗದೀಶ್ ಅವರು ಹಲವಾರು ರೀತಿಯಲ್ಲಿ ಐಡಿಯಾ ಕೊಟ್ಟರು. ಅದೇ ರೀತಿಯಾಗಿ ನಮ್ಮ ನಿರ್ದೇಶಕರು ಕೂಡ ಬಹಳ ನಮ್ಮ ಮನೆ ಕೆಲಸ ಅಂತೇಳಿ ಈ ಒಂದು ಸಂಸ್ಥೆ ಕಟ್ಕೊಂಡು ಬಂದ್ರು. ನಾವು ಕೂಡ ಅಷ್ಟು ಎಫರ್ಟ್ ಮಾಡಿಲ್ಲ ಅವಾಗ. ಅವರೆಲ್ಲ ಕೂಡಿ ನಾವು ಬೇರೆ ಒಂದು ವೃತ್ತಿಯಲ್ಲಿ ಬಹಳ ಬಿಜಿ ಇದ್ವಿ. ಅವರು ಇದು ಒಂದು ಸುಸಜ್ಜಿತವಾಗಿ ನಡ್ಸ್ಕೊಂಡ್ ಬರಕ ಅವರೆಲ್ಲ ಏನೇನ್ ಮಾಡೋ ಪ್ರಯತ್ನ ಎಲ್ಲ ಮಾಡಿದಾರೆ. ಅವ್ರಿಗೆ ನಾನು ಮೊದಲಾಗಿ ನಾನು ಧನ್ಯವಾದ ಹೇಳ್ತೇನೆ. ಅವರು ಎಷ್ಟು ಪ್ರಯತ್ನ ಮಾಡಿದ್ರು ನಾವು ಅದ್ರ ನಮಗೆ ಜ್ಞಾನ ಇದ್ದಿಲ್ಲ ಅವ್ರ ಬಗ್ಗೆ. ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ರು ನಮ್ಮ ಜಗದೀಶ್ ಅವರು ತಿಳಿಸ್ಕೊಟ್ರು. ಅದೇ ರೀತಿ ಅದನ್ನ ಮುಂದೆ ವರ್ಷ ಮುಂದೆ ಬಂದಲ್ಲ, ಈಗ ಒಂದೊಂದು ಅಂತಾಗ ನಾವು ಅದ್ರಾಗ ಕಾಲಿಟ್ಟಾಗ ಏನಪ್ಪ ಜನರಿಗೆ ನಮ್ಮ ಸಂಸ್ಥೆಯಿಂದ ಏನು ಅನುಕೂಲ ಆಗಬೇಕು ಅನ್ನೋದು ಒಂದು ವಿಚಾರ ಮಾಡ್ಕೊಂತ ನಮ್ಮ ಅಧ್ಯಕ್ಷರು ಕೂಡ ಹೆಚ್ಚಿನ ಪ್ರಯತ್ನ ಪಟ್ಟು ಬಹಳ ಒಂದು ಇದರಲ್ಲಿ ಬಹಳ ತಮ್ಮ ಅದರಲ್ಲಿ ಅಳವಡಿಸಿಕೊಂಡು ಹೆಚ್ಚಿನ ಪ್ರಯತ್ನ ಪಟ್ಟು ಮುಂದುವರಿಸಿದಾರ. ಆಮೇಲೆ ಅನುಕೂಲ ಮಾಡಿದಾರ. ಹೊಳೆ ಫ್ಲಡ್ ಆದಾಗ
ಆಮೇಲೆ ಎಲ್ಲ ಸ್ಕೂಲ್ಗೆ ಅನುಕೂಲ ಮಾಡಿದಾರ. ಆಮೇಲೆ ಶಾಲೆಯಲ್ಲಿ ಅವರು ಹೆಚ್ಚಿನ ಮಾರ್ಕ್ಸ್ ತಗೊಂಡವ್ರಿಗೆ ಪ್ರತಿ ವರ್ಷ ಅದರಿಂದ FD ಇಟ್ಟು ಅದರಿಂದ ಬಂದಂತ ಬಡ್ಡಿಯಲ್ಲಿ ಅವ್ರಿಗೆ ಈವರೆಗೂ ಅವರು ಕೂಡ ಪ್ರಶಸ್ತಿ ಕೊಡ್ತಾ ಇದ್ದಾರೆ ಒಂದಿಷ್ಟು ಸ್ಕೂಲ್ ಒಳಗೆ. ಆಮೇಲೆ ಒಂದು ನಮ್ಮ ಸೋಲ್ಡರ್ ಸ್ಕೂಲಲ್ಲಿ ಹೇಳಿದ್ರು, ಅಲ್ಲಿನೂ ಆ ಸ್ಕೂಲ್ಗೆ ಅನುಕೂಲ ಮಾಡಿದಾರ. ನಾವು ಸ್ಕೂಲ್ಗೆ ಹೆಂಗ್ ಕೊಟ್ಟಿವಿ ಅಂದ್ರೆ ಮುಂದೆ ಅವ್ರ ಒಂದು ಹೆಚ್ಚಿನ ಹುದ್ದೆಯಲ್ಲಿ ಮುಂದುವರಿಲಿ, ಅವ್ರಿಗೆ ಅನುಕೂಲ ಆಗಲಿ, ಅವರು ನಾವು ಕೊಟ್ಟಂತ ಮರ್ಯಾದೆ ಅವ್ರು ಇಟ್ಕೊಂಡು ನಾವು ಮಾಡ್ಬೇಕಂತ ಅವ್ರು ಹೆಂಗಿದ್ದವ್ರು ಕೂಡ ತಿಳ್ಕೊಂತಾರ ಅನ್ನೋದಕ್ಕ ಮಕ್ಕಳಿಗೆ ಶಾಲೆಗೆ ನಾವು ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟಿವಿ. ಇದ್ದಿದ್ದು ಶಾಲೆಗೆ ಹೆಚ್ಚಿಗೆ ಒತ್ತು ಕೊಟ್ಟಿದ್ದಂದ್ರೆ ಶಾಲೆನ ಕಲಿಸೋದು ಎಲ್ಲರಿಗೆ, ಗುರುಗಳು ಕಲಿಸಿದ ಪಾಠ ಎಲ್ಲರಿಗೆ ಅದರಿಂದ ಮುಂಬರಕ್ ಕಾರಣ ಆಗ್ತದೆ. ಅದಕ್ಕೆ ನಾವು ಶಾಲೆಗೆ ಒತ್ತು ಕೊಟ್ಟಿದ್ದು ಕರೆ ಇದೆ. ಮತ್ತ ತಾವೆಲ್ಲರೂ ಇಲ್ಲಿ ಬಂದಿರ್ರಿ, ಒಳ್ಳೆ ಒಂದು ಉತ್ತಮ ಇದೆ. ನಮ್ಮ ಸಂಸ್ಥೆಯಲ್ಲೂ ಕೂಡ ಎಲ್ಲರಿಗೂ ಸಾಲ ಸೌಲಭ್ಯ ಕೊಟ್ಟಿವಿ. ನಾವು ಯಾಕೆ ಕೊಟ್ಟಿವಿ? ಅವ್ರ ಮಕ್ಕಳಿಗೆ ಫೀಸ್ ಏನೋ ಹಲವಾರು ಸಮಸ್ಯೆ ಇರ್ತವೆ ಶಾಲೆ ಕಲಿಸ್ಬೇಕಾದ. ಅದಕ್ಕೆ ಅವ್ರಿಗೆ ಸಾಲವನ್ನು ಕೊಟ್ಟು ಅವ್ರ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸ ಕಲಿಸಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಸಾಲ ಅವನ್ನೆಲ್ಲ ನೀಡುತ್ತಿದ್ದೀವಿ. ನಮ್ಮಲ್ಲಿ ಸದಸ್ಯರು ಎಷ್ಟು ನಮ್ಮ ಸಂಸ್ಥೆ ಬಗ್ಗೆ ಅಭಿಪ್ರಾಯ ಒಳ್ಳೇದೈತಂದ್ರ ಅದ್ ಹೇಳಕ್ ಹೋಗ. ಒಂದು ನೀನು ಮಾರ್ಕೆಟ್ನಲ್ಲಿ ಹೋಗಿದ್ವಿ, ಹಣ್ಣು ಮಾರುವಂತ ಒಂದು ಅಮ್ಮ, ನಾವು ಬಾಳೆಹಣ್ಣು ತೊಳಕ್ ಹೋಗಿದ್ವಿ. ಅವಳು ಎಲ್ಲ ಸುಮ್ಮನೆ ನಾ ಕೊಡಿಸ್ತೀನಿ ಅವನಂತೇಳಿ ಆ ಮಾಲಕ ಮಕ್ಕಳ ಜಗಳ ಆಡಿ ಅದು ಏನೋ ರೇಟ್ ಮುಗಿಸಿ ತೋಡಿ ತೂಕ ಮಾಡಿ ತಗೊಂಡ್ ಮಾಡ್ರಿ ಅಂತ ಕಳಿಸ್ಬಿಟ್ಟು. ಅಷ್ಟೊಂದು ನಮ್ಮ ಸಂಸ್ಥೆ ಬಗ್ಗೆ ಜನರಿಗೆ ಒಳ್ಳೆ ಅಭಿಪ್ರಾಯ ಇದೆ. ನಮ್ಮ ಸಂಸ್ಥೆ ಯಾವುದೋ ಮತ್ತೊಬ್ಬರು ಕೆಟ್ಟ ಮಾಡ್ಬೇಕಂತಿಲ್ಲ, ಎಲ್ಲರಿಗೂ ಮುಂದೆ ತರ್ಬೇಕನ್ನೋದು ಒಂದು ನಮ್ಮ ಉದ್ದೇಶ. ಇಷ್ಟೇ. ನಾವು ಇದರಿಂದ ದುಡ್ಡು ಗಳಿಸ್ಬೇಕಂತ ಯಾರು ನಾವು ಡೈರೆಕ್ಟರ್ಗೂ ಉದ್ದೇಶ ಇಲ್ಲ. ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತಾವ, ಅಲ್ಲಿ ಯಾಕೆ ಮಾಡಿದ್ವಿ ಇದನ್ನ ಯಾಕೆ, ಆದ್ರೂ ಕೂಡ ಅವತ್ತಿಂದ ಅವತ್ತೇ ನಾವು ಸರಿ ಮಾಡ್ತೀವಿ ಹೊರತು ಅದನ್ನ ಮುಂದುವರ್ಸಕ್ ಹೋಗಲ್ಲ. ಎಲ್ಲರಿಗೂ ಜನರಿಗೆ ನಮ್ಗೆ ನಮ್ಮ ಸಂಸ್ಥೆಯಿಂದ ಒಳ್ಳೆಯದಾದ ಸಾಕಪ್ಪ ಅನ್ನೋ ಒಂದು ಮಟ್ಟಿಗೆ ನಾವು ಈ ಸಂಸ್ಥೆ ಬೆಳೆಸಿದೀವಿ. ಈಗ ಇನ್ನೊಂದು ವಿಷಯ ಹೇಳ್ಬೇಕಂದ್ರ, ನಮ್ಮ ಸಂಸ್ಥೆಯ ಡೈರೆಕ್ಟರ್ ಆದಂತ ಪುರೀಶ್ ಸರ್ ಮಗಳು ನಮ್ಮ ಸ್ಟೇಟ್ಗೆ ಎಂಟನೇ ರ್ಯಾಂಕ್ ಬಂದಾಳ. ಅವ್ರು ಕೂಡ ಇಲ್ಲಿಲ್ಲ. ನಮ್ಮ ಸ್ಟೇಟ್ಗೆ ಎಂಟನೇ ರ್ಯಾಂಕ್, ವಿಜ್ಞಾನ ಸೈನ್ಸ್ ನಲ್ಲಿ ಎಂಟನೇ ರ್ಯಾಂಕ್ ಅವಳು. ನಮ್ಮ ಸಂಸ್ಥೆಯಲ್ಲಿ ಇಂತ ಪ್ರತಿಭೆ ಐತೆ ಅಂದ್ರ ನಮ್ಗೆ ಎಷ್ಟು ಹೆಮ್ಮೆ ಅನಿಸ್ತದೆ ಹೇಳಿ. ನಮ್ಮ ಸಂಸ್ಥೆ ನಮ್ಮ ಡೈರೆಕ್ಟರ್ ಮಗಳು ನಮಗ್ ಖುಷಿ. ಅವರು ಇತರೆ ಖುಷಿ ಆಗುತ್ತೆ ಇಲ್ಲಿ ಗೊತ್ತಿಲ್ಲ, ನಮಗೆ ಹೆಚ್ಚಿನ ಖುಷಿ. ಅವ್ರ ತಂದೆ ತಾಯಿಗೆ ಹೆಚ್ಚಿನ ಖುಷಿ ಐತಿ. ಅವಳು ಸ್ಟೇಟಸ್ ಇಟ್ಟಿದ್ ನೋಡಿದ್ರೆ ಆಗ ಫೋನ್ ಮಾಡಿದೆ ಅವ್ರ ತಾಯಿಗೆ. ಬಹಳ ನನ್ಗೆ ಖುಷಿ ಆಗಿಬಿಡ್ತು. ಎಂಟನೇ ರ್ಯಾಂಕ್ ನಮ್ಮ ಸಂಸ್ಥೆ ಹುಡುಗಿ ಐತಿ ಅಂದಾಗ ಎಷ್ಟು ನಮ್ಗೆ ಖುಷಿ ಆಗೈತೆ ಅಂದ್ರೆ ಅದನ್ನ ಹೇಳಕ್ ಆಗಲ್ಲ. ಹಂಗಾಗಿ ಪ್ರತಿಯೊಬ್ಬರು ನಮ್ಮ ಸಂಸ್ಥೆಯಲ್ಲಿ ಸದಸ್ಯರಾದಂತ ಮಕ್ಕಳು ಕೂಡ ನಮ್ಮ ಅನುಕೂಲ ತಗೊಂಡು ಮುಂದೆ ಬರಲಿ ಅಂತೇಳಿ ನನ್ನ ಆಶೆ.